ಎಲ್ರಿಗೂ ನಮಸ್ಕಾರ. ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ಇವತ್ತು ಮಾನ್ಯ ಆಯುಕ್ತರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ವಿ. ಮಾನ್ಯ ಆಯುಕ್ತರು ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಇರುವುದರಿಂದ ಆ ಸಭೆಯಲ್ಲಿ ಹಾಜರಾದರು. ಹಾಗಾಗಿ ದೂರವಾಣಿ ಮೂಲಕ ಮಾತನಾಡಿದಾಗ ಸಿಒ ಮೇಡಮ್ ಅವ್ರಿಗೆ ಭೇಟಿಯಾಗಿ ಅಂತ ಹೇಳಿದ್ರು. ಆ ಸಿಒ ಮೇಡಮ್ ಅವರಿಗೆ, ಶೋಭಾ ಮೇಡಮ್ ಅವ್ರಿಗೆ ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಏನಂತಂದ್ರೆ, ನಮ್ಮ ಅತಿಥಿ ಉಪನ್ಯಾಸಕರನ್ನು ನೀವು ರಿಲೀವ್ ಮಾಡಿದರೆ ನಾವು, ಹಾಗಾಗಿ ಎಲ್ಲರೂ ಕೂಡ ಆ ಪರೀಕ್ಷಾ ಕಾರ್ಯಗಳಿಗೆ ಬಹಿಷ್ಕಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ವಿಷಯವನ್ನು ಅವರಿಗೆ ಗಮನಕ್ಕೆ ತಂದಾಗ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿದರು. ವಿಶ್ವವಿದ್ಯಾಲಯ ಕೂಡ ನಿಮಗೆ ವೇತನ ಕೊಡ್ತಾ ಇಲ್ಲ ಪರೀಕ್ಷಾ ಕಾರ್ಯದಂದ್ರು. ಮೇಡಮ್ 200 ಕೊಡ್ತದೆ, ಆ ಖರ್ಚು ಹೋಗಬರ ಖರ್ಚು ಕೂಡ ಆಗಲ್ಲ ಅತಿಥಿ ಉಪನ್ಯಾಸಕರಿಗೆ. ಹಾಗಾಗಿ ದಯವಿಟ್ಟು ನೀವು ಕೌನ್ಸಿಲಿಂಗ್ ಮಾಡೋರು ಕೂಡ ಮುಂದುವರಿಸಿ, ವೇತನ ಸಹಿತ ಮುಂದುವರಿಸಿ. ಇಲ್ಲ ಅಂತ ನಾವೆಲ್ಲ ಅತಿಥಿ ಉಪನ್ಯಾಸಕರು ತರಗತಿಯನ್ನು ಬಹಿಷ್ಕಾರ ಮಾಡ್ತೀನಿ ಅಂತ ಹೇಳಿದರೆ, ಆ ನಿಟ್ಟಿನಲ್ಲಿ ಈ ವಿಷಯ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ದಯವಿಟ್ಟು ಮುಂದುವರಿಸಿ, ಇಲ್ಲ ಆದಷ್ಟು ಬೇಗ ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿದ್ವಿ. ಆ ನಿಟ್ಟಿಲ್ಲ, ಆದಷ್ಟು ಬೇಗ ನಾವು ಕೌನ್ಸಿಲಿಂಗ್ ಮಾಡ್ತೇವೆ, ದಯವಿಟ್ಟು ನೀವು ಸಹಕಾರ ಕೊಡಿ ಅಂತ ಮತ್ತೊಮ್ಮೆ ಮನವಿ ಮಾಡಿದಾಗ ನಾವು ಯಾರು ಕೂಡ ಒಪ್ಪಲಿಲ್ಲ. ಯಾಕಂದ್ರೆ ನಮ್ಮನ್ನೇ ಒಬ್ಬರನ್ನೇ ಬಾ ಅಂತ ಒಳಗಡೆ ಕರೆದುಕೊಂಡ್ರು. ಹಾಗಾಗಿ ನಾವು ಒಳಗಡೆ ಹೋದಾಗ ಈ ವಿಷಯ ಪ್ರಸ್ತಾಪ ಮಾಡಿದರು. ದಯವಿಟ್ಟು ತಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಿನಿಂದ ಈ ಪರೀಕ್ಷಾ ಕಾರ್ಯವನ್ನು ಬಹಿಷ್ಕಾರ ಮಾಡಿದರೆ ಎಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ, ಅನಿವಾರ್ಯವಾಗಿ ಕೆಲವೊಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರು ಅಸಡ್ಡೆಯನ್ನು ಮಾಡ್ತಾರೆ. ಕೆಲವೊಂದು ಕಾಲೇಜಲ್ಲಿ ಬಹಳ ಸಹಕಾರನ ಕೊಟ್ಟಿದ್ದಾರೆ. ಅದು HOD ಇರ್ಬೋದು, ಪ್ರಾಂಶುಪಾಲರದ್ದು ಬಹಳ ಸಹಕಾರನೂ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಆ ಮೂಲಕ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ದಯವಿಟ್ಟು ತಾವೆಲ್ಲ ಇದೇ ಥರ ಒಗ್ಗಟ್ಟಿನಿಂದ ಆದಷ್ಟು ಬೇಗ ನಾವು ಕೌನ್ಸಿಲಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೊಂದು ವಿಷಯ ತಮ್ಮ ಗಮನಕ್ಕೆ ತರಬೇಕು ಅಂತಂದರೆ, ಇವತ್ತು ಕೂಡ ನಾನು ಶ್ರೀಗಳಿಗೆ ಏನು ನಮ್ಮ ಸಂಬಂಧಪಟ್ಟಂಥ ಭಾಳ ನೂತನ ಮುಖ್ಯಮಂತ್ರಿಗೆ ಆತ್ಮೀಯರಾಗಿರ್ತಂಥ ಶ್ರೀಗಳೊಂದಿಗೆ ನಾನು ಕೂಡ ಇವತ್ತು ಬೆಳಿಗ್ಗೆ ದೂರವಾಣಿ ಮೂಲಕ ನಮ್ಮ ಹಿರಿಯರೊಂದಿಗೆ ಮಾತನಾಡಿದಾಗ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರಲಿಕ್ಕೆ ಹೇಳಿದ್ದಾರೆ. ಅದನ್ನು ಕೂಡ ಅವರು ಭೇಟಿಯಾಗಿ ನಮ್ಮ ಮುಖ್ಯವಾಗಿರ್ತಕ್ಕಂಥದ್ದು 12 ತಿಂಗಳ ನಮಗೆ ಸೆಕ್ಯೂರಿಟಿ ಬೇಕಾಗಿದೆ. ಅದು ಕ್ವಾಲಿಫೈಡ್ ಇರಲಿ, ನಾನ್ ಕ್ವಾಲಿಫೈಡ್ ಇರಲಿ, ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾರೆ, ಹೊರಗಡೆ ಉಳಿದಿದ್ದಾರೆ, ಅವರಿಗೆಲ್ಲರೂ ಕೂಡ ಒಂದು ನೆಲೆಯನ್ನು ಕಾಣಿಸಬೇಕು ಅಂತೇಳಿ ಪೂಜ್ಯರೊಂದಿಗೆ ನಾನು ಇವತ್ತು ಕೂಡ ನಾನು ಮಾತನಾಡಿದ್ದೇನೆ. ಆದಷ್ಟು ಬೇಗ ಒಂದು ಸಮಯ ಕೊಡ್ತೇನೆ, ಬರೀ ನೀವು ಬಂದು ಹೋಗಿರಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ದಿನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಯಾವಾಗುತ್ತೆ ನಮ್ಮ ಸೆಕ್ಯೂರಿಟಿ ಅಂತೇಳಿ. ಹಾಗಾಗಿ ಅತಿ ಶೀಘ್ರದಲ್ಲೇ ಒಂದು ಒಳ್ಳೆ ಕಾರ್ಯ ಆಗಬೇಕಾದ್ರೆ ಬಹಳ ಸಮಯ ತಗೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟದ ಮೂಲಕ ಬರೀ ಅತ್ಯಂತ ಕಡಿಮೆ ವೇತನದಲ್ಲಿ ಇದ್ಕೊಂಡು ಸರ್ಕಾರದ ಸೌಲಭ್ಯಗಳು ಎಲ್ಲವನ್ನು ಪಡ್ಕೊಂಡಿದ್ದೇವೆ. ಆದರೆ ನಮ್ಗೆ ಬೇಕಾಗಿರೋದು 12 ತಿಂಗಳ ವೇತನ ಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ನಿರಂತರವಾದಂಥ ಪ್ರಯತ್ನ, ಎಲ್ಲ ನಮ್ಮ ಅತಿಥಿ ಉಪನ್ಯಾಸಕರು, ತಮ್ಮ ಸಂಬಂಧಪಟ್ಟಂಥ ಶಾಸಕರಿಗೆ ಸಂಬಂಧಪಟ್ಟಂಥ MLCಗಳಿಗೆ ಸಂಬಂಧಪಟ್ಟಂಥ ಶಿಕ್ಷಣ ತಜ್ಞರಿಗೆ ಕೂಡ ತಾವೆಲ್ಲರೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದೀರಿ. ತಮಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಆದ್ಮೇಲೆ ನೀವೆಲ್ಲರೂ ಕೂಡ ಒಂದೇ ಗೂಡಿನ ಹಕ್ಕಿಗಳನ್ನು ನಾವೆಲ್ಲರೂ ಬರುವ ದಿನಗಳಲ್ಲಿ ನಾನು ಕೂಡ ಹೇಳಿದ್ದೇನೆ, ಈ ಹಿಂದಿನ ಕೂಡ ಒಂದು ಶೈಕ್ಷಣಿಕ ಸಮಾವೇಶ ಮಾಡಬೇಕಂತೇಳಿ. ಈ ಹಿಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಇರ್ಬೋದು, ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಸುಧಾಕರ್ ಸರ್ ಇರ್ಬೋದು, ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳಿರ್ಬೋದು, ಶಾಸಕರಿರ್ಬೋದು, MLCಗಳಿರ್ಬೋದು, ಅವರಿವರು ಎನ್ನದೇ ಎಲ್ಲರೂ ಕೂಡ ನಮಗೆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಜಿಲ್ಲಾ ನಾಯಕರು ಕೂಡ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬರುವ ದಿನಗಳಲ್ಲಿ ಕಳೆದ ಏನು ಶಾಸಕರ ಭವನದ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಂತೆ ಮತ್ತೊಮ್ಮೆ ನೂತನವಾದಂಥ ಮುಖ್ಯಮಂತ್ರಿಗಳೇ ನಾವು ಅಭಿನಂದಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಏನು ಶ್ರೀಗಳು ನಮಗೆ ಸಮಯ ಕೊಟ್ಟಿದ್ರೆ ಆ ಶ್ರೀಗಳ ಒಂದು ಸಮಯಕ್ಕೆ ಹೋಗಿ ಭೇಟಿಯಾಗಿ ಒಂದು ನಿಗದಿತ ಸಮಯ ತೆಗೆದುಕೊಂಡು 100% ಈ ಸರಿ ನಾವು ಏನಾದರೂ ನಾವು ಸೆಕ್ಯೂರಿಟಿ ತಗೊಳ್ಳೇಬೇಕು ಅಂತೇಳಿ ಎಲ್ಲರೂ ಕೂಡ ಶಪಥ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಭರವಸೆ ಇದೆ. ಇವತ್ತು ಶ್ರೀಗಳು ಕೂಡ ಮಾತನಾಡಿದಂಥ ಸಂದರ್ಭದಲ್ಲಿ ಬಹಳ ಒಂದು ಖುಷಿಯ ಸಂತೋಷ. ಯಾಕಂದರೆ ಇದನ್ನು ಮಾಡಿಸೋಣ ಬಹಳ ದಿನದ ಸಮಸ್ಯೆ ಅಂತ ಕೂಡ ಶ್ರೀಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಅಧೈರ್ಯಗೊಳ್ಳದೆ, ಯಾಕಂದ್ರೆ ನಿಮ್ಮ ಕಷ್ಟ ನಮಗೆ ಅರ್ಥ ಆಗ್ತದೆ. ಒಂದೂವರೆ ತಿಂಗಳ ವೇತನದಿಂದ ಕೆಲವರು ಕೂತಿದ್ದಾರೆ. ಎಕ್ಸಾಂಪಲ್ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಬೇಗ ಏನು ಸೆಮಿಸ್ಟರ್ ಮುಗಿದಿದ್ದಾವೆ. ತಾವೆಲ್ಲರೂ ಕೂಡ ಭಾಳ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟು ದಿನ ನೀವೆಲ್ಲ ಧೈರ್ಯದಿಂದ ಇದ್ದೀರಿ. ಆದಷ್ಟು ಬೇಗ ಕೌನ್ಸಿಲಿಂಗರ ಮಾಡಿರಿ, ಆದಷ್ಟು ಬೇಗ ಅಂತ ಹೇಳಿದ್ರೆ ಆದಷ್ಟು ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಧೈರ್ಯವಾಗಿರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಈಗೇನು ನೀವೆಲ್ಲ ಪರೀಕ್ಷಾ ಕಾರ್ಯವನ್ನು ಬಹಿಷ್ಕಾರ ಮಾಡ್ತಾ ಇದ್ದೀರೋ ಎಲ್ಲ ಜಿಲ್ಲೆಯಿಂದ ಕೂಡ ನಾನು ದೂರವಾಣಿ ಮೂಲಕ ಮಾತನಾಡಿದ್ದೀರಿ. ಯಾಕಂದರೆ ಒಬ್ಬರು ಇವೇನು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೀರೋ ಆ ಒಗ್ಗಟ್ಟಿನ ಮುಂದಿನ ಕೂಡ ಒಗ್ಗಟ್ಟು ಇರಬೇಕು. ನಮ್ಮದು ಒಂದೇ ಅಜೆಂಡಾ, ನಮ್ಮ 12 ತಿಂಗಳು ಕೂಡ ನಮಗೆ ಸೆಕ್ಯೂರಿಟಿ ಕೊಟ್ಟು ತೆಗೆದ ಹಾಗೆ, ಒಂದು ಬೇರೆ ರಾಜ್ಯದಲ್ಲಿ ಮಾಡಿದ ಹಾಗೆ ವೇತನವನ್ನು ಫಿಕ್ಸ್ ಮಾಡಿ ತಗೋಬೇಕು ಅಂತೇಳಿ ಈಗಾಗಲೇ ಒತ್ತಡವನ್ನು ತರತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. 100% ಈ ಸರಿ ನಮಗೆ ಮಾನ್ಯ ನೂತನ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಸರ್ ಅವರಿಗೆ, ಉಪಮುಖ್ಯಮಂತ್ರಿಗಳಾಗಿರುವಂಥ G ಪರಮೇಶ್ವರ್ ಸರ್ ಅವರಿಗೆ, ನಿಮ್ಮೆಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆದಷ್ಟು ಬೇಗ ಈ ಕಾರ್ಯ ಪ್ರವೃತ್ತಿಯಲ್ಲಿ ನಾವೆಲ್ಲ ಮುನ್ನಡೆತೀವಿ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತಂದು, ತಾವೇನು ಒಗ್ಗಟ್ಟಿನಿಂದ ಪರೀಕ್ಷಾ ಕಾರ್ಯವನ್ನು ಬಹಿಷ್ಕಾರ ಮಾಡಿದರೆ ಇದು ಮುಂದುವರಿಲಿ. ಯಾಕಂದ್ರೆ ಗೊತ್ತಾಗ್ಲಿ ನಮ್ಮ ಅತಿಥಿ ಉಪನ್ಯಾಸಕರ ಸಮಸ್ಯೆ ಏನು ಅಂತೇಳಿ ಈಗಾಗಲೇ ಎಲ್ಲ ಜನಕ್ಕೆ ಗೊತ್ತಾಗಿದೆ.
ಆದರೂ ಕೂಡ ಇನ್ನೂ ಅಷ್ಟು ಗೊತ್ತಾಗಲಿ ಅಂತ ಎಲ್ಲ ಜಿಲ್ಲಾ ಪ್ರಮುಖರು ನನಗೆ ದೂರವಾಣಿ ಮೂಲಕ ಹಂಚಿಕೊಂಡಾಗ ಆಯಿತು, ನಿಮ್ಮ ಇಚ್ಛೆ ಅಂತೆ ನಾನು ಕೂಡ ಒಂದು ಮನವಿ ಪತ್ರ ಕೊಟ್ಟು ಅವ್ರಿಗೆ ಆಗ್ರಹ ಮಾಡ್ತೀನಿ ಅಂತ ಹೇಳಿ ಇವತ್ತು ಮನವಿ ಪತ್ರ ಕೊಟ್ಟು ಬಂದಿದ್ದೀನಿ. ದಯವಿಟ್ಟು ಕೂಡ ತಾವೆಲ್ಲರೂ ಧೈರ್ಯವಾಗಿರಬೇಕು. ನಿಮ್ಮ ಪರೀಕ್ಷಾ ಕಾರ್ಯಗಳಿಗೆ ನೀವೇನು ಬಹಿಷ್ಕಾರ ಮಾಡಿದರೆ ಅದೇ ಥರ ಮುಂದುವರಿಸಿ, ಆದಷ್ಟು ಸರ್ಕಾರದಿಂದ ಏನು ಬರುತ್ತೋ ಆದೇಶವನ್ನು ಇನ್ನೊಂದು ವಾರ ಕಾಯೋಣ. ಅಲ್ಲಿವರೆಗೂ ಕೂಡ ತಾವೆಲ್ಲರಿಗೂ ವಾರ ಆಗುತ್ತೋ 15 ದಿವಸ ಆಗುತ್ತೋ ಅಲ್ಲಿವರೆಗೂ ಕೂಡ ಕಾಯೋಣ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ತಮಗೆ ತಿಳಿಪಡಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನಮಸ್ಕರಿಸಿ ನಾನು ಮಾತುಗಳು ಮುಗಿಸ್ತೇನೆ. ಜೈ ಭುವನೇಶ್ವರಿ.